ಸಕ್ಕತ್ತಾಗಿದೆ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಎ ಲಾಂಗ್ ಟೈಮ್, ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಿದ್ದೀನಿ. ಎಸ್, ತುಂಬ ದಿನ ಆಗಿಬಿಟ್ಟಿತ್ತು ವಿಡಿಯೋ ಅಂತ ಮಾಡಿ, ಶತಮಾನಗಳೇ ಕಳೆದೋಗ್ಬಿಟ್ಟಿತ್ತು. ಸೊ ಎಲ್ಲರೂ ಕೇಳ್ತಾನೆ ಇದ್ರು, ಯಾಕೆ ವಿಡಿಯೋ ಸ್ಟಾಪ್ ಮಾಡಿಬಿಟ್ಟೆ, ಮಾಡಲ್ವಾ, ಮಾಡು, ಏನಾಗಿದೆ ನನಗೆ ಇಷ್ಟೊಂದು ಲಾಂಗ್ ಗ್ಯಾಪ್ ತೊಗೊಂಡ್ಬಿಟ್ಟೆ ಅಂತ. ಸೊ ಫೈನಲಿ ಇವತ್ತು ಅದಕ್ಕೆ ಒಂದು ಒಳ್ಳೆ ಟೈಮ್ ಬಂದಿದೆ. ಆ್ಯಂಡ್ ಇವತ್ತು ಟೈಮ್ ಈಗ 8:30, ಇನ್ನು ಹೋಗೋಕ್ಕೆ ತುಂಬ ಟೈಮಿಂಗ್ ಇದೆ. ಸೊ ಹೊರಟಿದ್ದೀವಿ ಎಲ್ಲ. ನಾನು ಫುಲ್ ಜಾಕೆಟ್ ಎಲ್ಲ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ನೋಡಿ, ಇವಳು ಹಾಕ್ಕೊಂಡಿದ್ದಾಳೆ. ದೀಕ್ಷಾ, ಖುಷಿ ಆಗ್ತಾ ಇದೆಯಾ ಹೋಗೋಕ್ಕೆ? ಖುಷಿನಾ? ಗೈಸ್, ಇವಾಗ ಹೋಗ್ತಾ ಇದ್ದೀವಿ. ಮಳೆ ನಿಂತಿದೆ, ಚಳಿ ಆಗ್ತಾ ಇದೆ, ಫುಲ್ಲು ಕವರ್ ಆಗಿಬಿಟ್ಟಿದ್ದೀವಿ ನಾವಂತೂ. ಆ್ಯಂಡ್ ಇದು ನನ್ನ ಬ್ಯಾಗು, ಇದು ನನ್ನ ಬ್ಯಾಗು. ಎಸ್ ಗೈಸ್, ಫೈನಲಿ ಇವತ್ತು ನಾವು ಹಂಪಿಗೆ ಬಂದ್ವಿ. ಗೈಸ್, ನಾನು ಬಿಟ್ಟು ನಮ್ಮ ಮನೆಯವರೆಲ್ಲ ಮುಂದೆ ಹೋಗ್ತಾನೆ ಇದ್ದಾರೆ. ನಾನು ಮಾತ್ರ ಇದ್ದೆ ಉಳ್ಕೊಂಡಿದ್ದೀನಿ ಗೈಸ್. ಆ್ಯಕ್ಚುಲಿ ನದಿಲಿ ಸ್ನಾನ ಮಾಡಬೇಕಿತ್ತು, ಬಟ್ ಅಲ್ಲಿ ಡ್ರೆಸ್ ಚೇಂಜ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸ್ನಾನನೇ ಮಾಡಿಲ್ಲ ಗೈಸ್. ನಿನ್ ಜನ್ಮಕ್ಕೆ ಹೋಗೋ, ದೇವ್ರು ನಿನ್ಗೆ ಒಳ್ಳೇದು ಮಾಡ್ತಾರೆ. ಬಟ್ ಬರ್ಬೇಕಾದ್ರೆ ಎಲ್ಲ ಫ್ರೆಶ್ ಆಗಿ ಬಂದು. ಎಸ್, ಇವತ್ತು ಹಂಪಿನ ಫುಲ್ ಕವರ್ ಮಾಡಿ ನೆಕ್ಸ್ಟು ಮಂತ್ರಾಲಯಕ್ಕೆ ಹೋಗ್ಬೇಕಂತ ಇದ್ದೀವಿ ಗೈಸ್. ಫುಲ್ ಸೂಪರಾಗಿ ಓಡ್ತಾ ಇದ್ದೀವಿ. ನಮ್ಮ ಜೊತೆಗೆ ನಾಯಿ ಬರ್ತಿದೆ. ಆ್ಯಕ್ಚುಲಿ ಐ ಹೇಟ್ ಡಾಗ್ಸ್. ಇಲ್ಲಿ ಒಂದು ಗಣೇಶ ಇದೆಯಂತೆ, ಸೊ ಅದು ಭಿನ್ನ ಆಗಿದಂತೆ. ಸೊ ಏನು ಪೂಜೆ ಗೀಜೆ ಏನು ಮಾಡೋದಿಲ್ಲ, ಸ್ಲಿಪ್ಪರ್ಸ್ ಹಾಕ್ಕೊಂಡೇ ಹೋಗಿ ಅಂತ ಹೇಳಿದ್ದಾರೆ ಗೈಸ್. ಅದಕ್ಕೆ ಸ್ಲಿಪ್ಪರ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಬರೋಕ್ಕೂ ಮುಂಚೆ ಹಂಪಿ ಏನು ಬೇಡ ನಂಗೆ ಅಂತ ಇದೆ, ಬಟ್ ಇಲ್ಲಿ ಬಂದಮೇಲೆ ಗೊತ್ತಾಗ್ತದೆ ಸಕ್ಕತ್ತಾಗಿದೆ ಅಂತ. ಸೊ ತುಂಬ ಚೆನ್ನಾಗಿದೆ ಗೈಸ್. ಅಂತೂ ತುಂಬ ದಿವಸದಿಂದ ಗ್ಯಾಪ್ ಆಗಿ ಇವತ್ತು ಹಂಪಿಗೆ ಬರಬೇಕಾಯ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ, ಅಂದರೆ ಯೂಟ್ಯೂಬ್ಗೆ ವಿಡಿಯೋ. ಹೌದಾ? ಸೊ ಎಸ್, ನಿಮ್ಮ ಮುಂದೆ ನಮ್ಮ ದೀಕ್ಷಾ ನೋಡಿ ಹೆಂಗೆ ಬಗ್ಗೆ ನೋಡ್ತೈತೆ. ಕಡಲೆಕಾಳು ಗಣೇಶ. ಅದಕ್ಕೆ ಹಂಗೆ ಹೇಳವ್ರೆ, ಅಷ್ಟು ದಪ್ಪ ಇರೋದಕ್ಕೆ ಇದು ಕಡಲೆಕಾಳು ಗಣೇಶ. ದೇವರ ವಿಗ್ರಹ ಇದು ಮಾಡೋಕ್ಕೆ ಇಲ್ಲಿಂದ ನೀರು ತಗೊಂಡೋಗಿ ದೇವಸ್ಥಾನಕ್ಕೆ ಸ್ನಾನ ಮಾಡ್ತಾರೆ. ದೇವರಿಗೆ ಅಭಿಷೇಕ ಜಾತ್ರೆ ಟೈಮಲ್ಲಿ. ಹಾಂ, ಟಿವಿಲೆಲ್ಲ ನೋಡಲ್ವಾ, ದೇವ್ರದನ್ನೆಲ್ಲ ತರ್ಕೊಂಬಂದೆ ಅಭಿಷೇಕ ಮಾಡೋದನ್ನ. ಗೈಸ್ ಅಲ್ಲಿ ಗೈಡ್ ಮಾಡ್ತಿದ್ದಾರೆ, ಇದ್ರ ಬಗ್ಗೆ ಎಲ್ಲ ಹೇಳ್ತಾರೆ. ಕಟ್ಟಾಗಿ ಬಿದ್ದಿದೆ ಮೇಡಮ್, ಒಂದು ಪೀಸ್ ಇದು ಮೇಲಿಂದ. ಶ್ರೀ ಮಂಜುನಾಥ ದೇವಸ್ಥಾನ ಇದು ಪಿಕ್ಚರಲ್ಲಿ ಕೆಳಗಡೆ ಶಿವಲಿಂಗನ ಬಿಡಿಸ್ತಾರೆ ಸರ್ ಲಾಸ್ಟ್ ಎಂಡಲ್ಲಿ. ಗೈಸ್, ಇವಾಗ ಬೆಟ್ಟ ಹತ್ತಬೇಕು, ಅಂಜನಾದ್ರಿ ಬೆಟ್ಟ. ನಾನು ಇಲ್ಲೇ ಸುಸ್ತಾಗ್ಬಿಟ್ಟಿದ್ದೀನಿ, ಇನ್ನೂ ಸ್ಟಾರ್ಟೇ ಮಾಡಿಲ್ಲ. ಎಸ್, ಬೆಟ್ಟ ಹತ್ಬೇಕಂತೆ. ಮೈ ಗಾಡ್, 500 ಸ್ಟೆಪ್ಸ್ ಇದೆಯಂತೆ ಗೈಸ್. ಸೊ ಸ್ಲಿಪ್ಪರ್ ಬಿಡಕ್ಕೆ ಹೋಗೋಣ. ಯಪ್ಪ, ಶುರು ಆಯಿತು ಸ್ಟೆಪ್ಸ್ ಹತ್ತೋದು. ಫುಲ್ ಸ್ಟೆಪ್ಸ್ ಏನ ಇರೋದು. ನಮ್ಮ ದೀಕ್ಷಾ ಸ್ಟೆಪ್ಸ್ನ ಕೌಂಟ್ ಮಾಡ್ಕೊಂಡು ಹತ್ತುತ್ತಾವಳೆ ಗೈಸ್. ಅದು ಎಲ್ಲಿವರೆಗೂ ಕೌಂಟ್ ಮಾಡ್ತಾಳೆ ನೋಡೋಣ. ದೀಕ್ಷಾ ಮಾಡ್ತಾಯ್ತಲ್ಲ. ಫುಲ್ ಸುಸ್ತಾಗಿದೆ ಗೈಸ್. ಇಲ್ಲೇ ಇನ್ನೂ ಬಿಗಿನಿಂಗ್, ಇನ್ನು ಮೇಲೆ ಹೋಗ್ಬೇಕು.
29 30 ಸ್ಟೆಪ್ಸ್ ಹತ್ಬಿಟ್ವಿ. ನೋಡಿ ಎಲ್ಲ 25 ಸ್ಟೆಪ್ಸ್. ಮಾಮ ಹಂಗೆ ತಿರುಗಿ ಹೋಗ್ಬಿಟ್ಟ ನಾನು ಆಗಲೇ. ಗೈಸ್ ನೋಡಿ ಗೈಸ್ ಹೆಂಗಿದೆ ವ್ಯೂ ಇಲ್ಲಿಂದ. ವಾವ್ ಸಕ್ಕತ್ತಾಗಿದೆ. ನಾವಿನ್ನ 161 ಸ್ಟೆಪ್ಸ್ ಹತ್ತಿರೋದು ಅಷ್ಟೇ. ಆಲ್ರೆಡಿ ಸುಸ್ತಾಗ ಫೈನಲಿ ಫುಲ್ ಹತ್ತಾಗಿದೆ ಗೈಸ್. ಫೈನಲಿ ಹತ್ಬಿಟ್ವಿ. ಹಬ್ಬ ಅಲ್ಲಿ ನೋಡಿ ಗೈಸ್ ಹಿಂಗಿದೆ. ನಿಮಗೆ ಗೊತ್ತಾಗ್ತಾ ಇರ್ಬೋದು ನನಗೆ ಎಷ್ಟು ಸುಸ್ತಾಗಿದೆ ಅಂತ. ವಾವ್ ಫುಲ್ ಟಾಪ್ ಅಂತ. ಕೊಟ್ಟಿದ್ದಾರೆ ತಿಂತಾ ಇದ್ದೀವಿ. ಪ್ರಸಾದ ತಿಂದ ಆಯ್ತು. ಇವಾಗ ಕೆಳಗೆ ಹೋಗ್ಬೇಕು. ಇನ್ನು ಗೈಸ್ ಇವಾಗ ದರ್ಶನ ಆಯ್ತು. ಎಲ್ಲ ಪ್ರಸಾದ ಕೊಡ್ತಾರಿದ್ದೀವಿ. ಚೆನ್ನಾಗಿದೆ ಅಂತ ನೋಡಿ ಬೆಟ್ಟ. ಗೈಸ್ ಇಷ್ಟು ತನಕ ಓಡಾಡಿ ಸುಸ್ತಾಗ್ಬಿಟ್ಟಿತ್ತು. ಸೊ ಈಗ ನೀರಲ್ಲಿ ಇಳಿದಿದ್ದಕ್ಕೆ ಫುಲ್ ಖುಷಿ ಆಗ್ತಾ ಇದೆ. ಆ್ಯಂಡ್ ಸುಸ್ತೆಲ್ಲ ಹಂಗೆ ಹೋಗ್ತಾ ಇದೆ. ಫುಲ್ ರಿಲ್ಯಾಕ್ಸ್ ಆಗ್ತಾ ಇದೆ ಗೈಸ್. ಫಿಶ್ ಎಲ್ಲ ಇದೆ. ಹೌದಾ? ಟ್ರೀಟ್ಮೆಂಟ್ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದಿ ಕಣ. ಕಾಲೆಲ್ಲ ಕ್ಲೀನ್ ಇದೆ ನೋಡಿ. ಫೈನಲಿ ರೂಮಿಗೆ ಬಂದಾಯ್ತು. ಸಿಕ್ಕಾಪಟ್ಟೆ ಟಯರ್ಡ್ ಆಗ್ಬಿಟ್ಟಿದ್ದೆ. ಕಣ್ಣೆಲ್ಲ ಉರಿ ನೋಡಿ ಹೆಂಗಾಗ್ಬಿಟ್ಟಿದ್ದೀವೆಲ್ಲ. ಸೊ ಫೈನಲಿ ರೂಮ್ ಸಿಕ್ತು. ಈ ರೂಮ್ ತೋರಿಸ್ತೀನಿ. ಫ್ಯಾನು AC ಅಪ್ಪ ಫುಲ್ ಪ್ಯಾಕ್ ಆಗಿಬಿಟ್ಟಿದ್ದೀನಿ ನಾನಂತೂ. ಈಗ ಚೆನ್ನಾಗಿ ನಿದ್ದೆ ಮಾಡೋದೆ. ಫುಲ್ ಎಲ್ಲರಿಗೂ ಸಿಕ್ಕಾಪಟ್ಟೆ ಟೈರ್ಡ್ ಆಗಿದೆ. ಹೇಳ್ಬೇಕಂದ್ರೆ ಕಾಲೆಲ್ಲ ಫುಲ್ ಊದ್ಕೊಂಡಂಗೆ ಆಗ್ಬಿಟ್ಟಿದೆ ಗೈಸ್. ಅಷ್ಟು ಪೇಯ್ನ್ ಆಗಿದೆ. ಯಾಕಂದರೆ ಒಂದೇ ದಿನದಲ್ಲಿ ಫುಲ್ ಹಂಪಿ ಕವರ್ ಮಾಡಿ. ಸೊ ಇವತ್ತು ಮಂತ್ರಾಲಯಕ್ಕೆ ಬಂದಿದ್ದೀವಿ. ಆದರೂ ಒಂಥರ ಪಾಸಿಟಿವ್ ಎನರ್ಜಿ ಇದೆ. ತುಂಬ ಖುಷಿ ಆಗ್ತದೆ ಇಲ್ಲಿ ಬಂದಿರೋದು. ಸೊ ಹ್ಯಾಪಿ. 6.5 hours later. ಅಂತೂ ಇಂತೂ ರಾಯರ ಮಠಕ್ಕೆ ಬಂದ್ಬಿಟ್ವಿ. ನಮ್ಮನ್ನ ರಾಯರು ಕರೆಸ್ಕೊಂಡು ಬಿಟ್ರು. ಈಗ ನದಿಗೆ ಬಂದು ನದಿಲಿ ಆಟ ಆಡ್ತಾ ಇದ್ದೀವಿ. ಹೌದಾ? ಜೋರಾಗಿ ಬರ್ತೈತೆ. ನದಿ ನೀರು ಜೋರಾಗಿ ಹರಿತಾ ಇದೆ. ನಾವು ಇಲ್ಲಿ ಆಟ ಆಡ್ತಾ ಇದ್ದೀವಿ.
ಎಲ್ಲ ಹಂಗೆ ಆಡ್ತಾವ್ರೆ ಗೈಸ್. ಫುಲ್ ನಿದ್ದೆ ಅಂತೂ ಕಂಪ್ಲೀಟ್ ಆಗಿದೆ. ಇವಾಗ ಫುಲ್ ಸುಸ್ತಾಗ್ಬಿಟ್ಟು ಚೆನ್ನಾಗಿ ನಿದ್ದೆ ಮಾಡಿ ಇವಾಗ ಎದ್ದಿದ್ದೀವಿ ಗೈಸ್. ಇವಾಗ 3:28 ನಿಮ್ಮನ್ನು ತೋರಿಸ್ಲತ್ತೆ. ಫುಲ್ ನಿದ್ದೆ ಆಗಿ ಎದ್ದು ಇವಾಗ ಮತ್ತೆ ಫ್ರೆಶ್ ಆಗಿ ದೇವಸ್ಥಾನಕ್ಕೆ ಹೋಗೋದು ಗೈಸ್. ಎಲ್ಲ ಇನ್ನೂ ನಿದ್ದೆ ಮಾಡ್ತಾನೇ ಇವ್ರೆ. ಕಣ್ಣೆಲ್ಲ ನೋಡಿ ಹೆಂಗಾಗ್ಬಿಟ್ಟಿದೆ. Six and a half hours later. ಎಲ್ಲ ಟ್ರಿಪ್ಪು ಮುಗೀತು. ಇವಾಗ ಮನೆಗೆ ಹೋಗೋ ಟೈಮು ಆಲ್ರೆಡಿ 6:15 ಆಗಿದೆ. ಸೊ ಹೊರಡ್ತಾ ಇದ್ದೀವಿ. ರೂಮ್ನ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಎಲ್ಲ ಇಲ್ಲೇ ಬಿದ್ದಾರೆ ಸುಸ್ತಾಗಿ. ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.